ಮಹಾಕುಂಭದಲ್ಲಿ ಬರುವಂತ ಯಾತ್ರಿಕರಿಗೆ ಫಿಟ್ನೆಸ್ನ ಜಾಗೃತಿಯನ್ನ ಮೂಡಿಸ್ತಿರುವಂತ ಈ ಯುವಕ ಯುವಕ ಆತನ ಫಿಟ್ನೆಸ್ ಮರ್ಮ, ಆತ ಯಾರು, ಆತನ ಫಿಟ್ನೆಸ್ ಚಾಲೆಂಜ್ ಏನು ಅನ್ನೋದನ್ನ ಆತ ಮಾಡಿ ತೋರಿಸ್ತಾನೆ. ಈಗ ನೋಡೋಣ ಬನ್ನಿ. ಈತನ ಹೆಸರು ದೇಶರಾಜ್ ಮಿಶ್ರಾ ಅಂತ ಹೇಳಿ. ಆತ ಮಧ್ಯಪ್ರದೇಶ ಮೂಲದವನು. ಫಿಟ್ನೆಸ್ ಚಾಲೆಂಜ್ ಅನ್ನು ಮಾಡಿ ತೋರಿಸ್ತಾನೆ ನೋಡಿ. ಎರಡೂ ಕೈಯನ್ನು ಬಿಟ್ಟು ಆತ ಪುಷಪ್ಸ್ ಮಾಡ್ತಾ ಎಲ್ಲರನ್ನೂ ಕೂಡ ಜಾಗೃತಿಗೊಳಿಸ್ತಾ ಇದ್ದಾನೆ. ಇಲ್ಲಿ ಆ ಮೂಲಕ ಫಿಟ್ನೆಸ್ನ ಬಗ್ಗೆ ಅರಿವನ್ನು ಜನರಲ್ಲಿ ಮೂಡಿಸ್ತಾ ಇದ್ದಾನೆ. ಸಾತ್ವಿಕ ಜೀವನದ ಮೂಲಕ ಇದ್ದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಜನರಿಗೆ ತೋರಿಸ್ತಾ ಇದ್ದಾನೆ. ಆತನನ್ನು ಮಾತಾಡಿಸ್ತೀನಿ. ಈ ಯುವಕನ ಅಭ್ಯಾಸಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಎರಡೇ ಬೆರಳಲ್ಲಿ ನೋಡಿ ಆತ ಪುಷಪ್ಸ್ ಮಾಡ್ತಾನೆ. ಎರಡೇ ಬೆರಳಲ್ಲಿ ಆತ ಪುಷಪ್ಸ್ ಮಾಡ್ತಾನೆ. ಆ ಮೂಲಕ ಈ ಫಿಟ್ನೆಸ್ ಸಿಕ್ಸ್ ಪ್ಯಾಕ್ ದೇಶರಾಜ್ ಮಿಶ್ರನನ್ನು ಮಾತಾಡ್ಸೋಣ. ನಾಮ್ ಕ್ಯಾ? परफेक्ट नाम क्या? देशराज मिश्रा, किधर से? एमपी रीवा। ये क्या संदेश देता महाकुंभ में? ये फिटनेस करके आप क्या संदेश देता लोगों को? लोगों को यही दे रहा हूँ, संदेश दे रहा हूँ कि आप शरीर से अगर फिट हैं तो आप हर तरह से फिट हैं। हेल्थ इज़ वेल्थ। तो मैं फिटनेस के माध्यम से लोगों को यही दे रहा हूँ संदेश कि आप फिट रहिए, स्वच्छ रहिए। स्वच्छ रहेंगे तब आप स्वच्छ है तो हमारा देश स्वच्छ है। तो मैं सभी लोग को यही अपील कर रहा हूँ कुंभ के माध्यम से कि आप लोग फिटनेस करिए, व्यायाम करिए और फिट रहिए। आप फिट हैं तो हमारा देश फिट है। जय हिंद. जय हिंद. ಆತ ಕೊಡ್ತಿರುವಂಥ ಸಂದೇಶ ಇದು. ಆ ಮೂಲಕ ದೇಶದ ಜನರಿಗೆ ಎಲ್ಲರೂ ಕೂಡ ಫಿಟ್ ಆಗಿರಿ, ಆರೋಗ್ಯವಾಗಿರಿ. ಏಕ್ ಭಾರತ್, ಶಕ್ತ ಭಾರತ್, ಸದೃಢ ಭಾರತ್. ಜೈ ಹಿಂದ್. ನಮಸ್ಕಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಮಹಾಕುಂಭದಲ್ಲಿ ಬರುವಂತ ಯಾತ್ರಿಕರಿಗೆ ಫಿಟ್ನೆಸ್ನ ಜಾಗೃತಿಯನ್ನ ಮೂಡಿಸ್ತಿರುವಂತ ಈ ಯುವಕ ಯುವಕ ಆತನ ಫಿಟ್ನೆಸ್ ಮರ್ಮ, ಆತ ಯಾರು, ಆತನ ಫಿಟ್ನೆಸ್ ಚಾಲೆಂಜ್ ಏನು ಅನ್ನೋದನ್ನ ಆತ ಮಾಡಿ ತೋರಿಸ್ತಾನೆ. ಈಗ ನೋಡೋಣ ಬನ್ನಿ. ಈತನ ಹೆಸರು ದೇಶರಾಜ್ ಮಿಶ್ರಾ ಅಂತ ಹೇಳಿ. ಆತ ಮಧ್ಯಪ್ರದೇಶ ಮೂಲದವನು. ಫಿಟ್ನೆಸ್ ಚಾಲೆಂಜ್ ಅನ್ನು ಮಾಡಿ ತೋರಿಸ್ತಾನೆ ನೋಡಿ. ಎರಡೂ ಕೈಯನ್ನು ಬಿಟ್ಟು ಆತ ಪುಷಪ್ಸ್ ಮಾಡ್ತಾ ಎಲ್ಲರನ್ನೂ ಕೂಡ ಜಾಗೃತಿಗೊಳಿಸ್ತಾ ಇದ್ದಾನೆ. ಇಲ್ಲಿ ಆ ಮೂಲಕ ಫಿಟ್ನೆಸ್ನ ಬಗ್ಗೆ ಅರಿವನ್ನು ಜನರಲ್ಲಿ ಮೂಡಿಸ್ತಾ ಇದ್ದಾನೆ. ಸಾತ್ವಿಕ ಜೀವನದ ಮೂಲಕ ಇದ್ದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಜನರಿಗೆ ತೋರಿಸ್ತಾ ಇದ್ದಾನೆ. ಆತನನ್ನು ಮಾತಾಡಿಸ್ತೀನಿ. ಈ ಯುವಕನ ಅಭ್ಯಾಸಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಎರಡೇ ಬೆರಳಲ್ಲಿ ನೋಡಿ ಆತ ಪುಷಪ್ಸ್ ಮಾಡ್ತಾನೆ. ಎರಡೇ ಬೆರಳಲ್ಲಿ ಆತ ಪುಷಪ್ಸ್ ಮಾಡ್ತಾನೆ. ಆ ಮೂಲಕ ಈ ಫಿಟ್ನೆಸ್ ಸಿಕ್ಸ್ ಪ್ಯಾಕ್ ದೇಶರಾಜ್ ಮಿಶ್ರನನ್ನು ಮಾತಾಡ್ಸೋಣ. ನಾಮ್ ಕ್ಯಾ? परफेक्ट नाम क्या? देशराज मिश्रा, किधर से? एमपी रीवा। ये क्या संदेश देता महाकुंभ में? ये फिटनेस करके आप क्या संदेश देता लोगों को? लोगों को यही दे रहा हूँ, संदेश दे रहा हूँ कि आप शरीर से अगर फिट हैं तो आप हर तरह से फिट हैं। हेल्थ इज़ वेल्थ। तो मैं फिटनेस के माध्यम से लोगों को यही दे रहा हूँ संदेश कि आप फिट रहिए, स्वच्छ रहिए। स्वच्छ रहेंगे तब आप स्वच्छ है तो हमारा देश स्वच्छ है। तो मैं सभी लोग को यही अपील कर रहा हूँ कुंभ के माध्यम से कि आप लोग फिटनेस करिए, व्यायाम करिए और फिट रहिए। आप फिट हैं तो हमारा देश फिट है। जय हिंद. जय हिंद. ಆತ ಕೊಡ್ತಿರುವಂಥ ಸಂದೇಶ ಇದು. ಆ ಮೂಲಕ ದೇಶದ ಜನರಿಗೆ ಎಲ್ಲರೂ ಕೂಡ ಫಿಟ್ ಆಗಿರಿ, ಆರೋಗ್ಯವಾಗಿರಿ. ಏಕ್ ಭಾರತ್, ಶಕ್ತ ಭಾರತ್, ಸದೃಢ ಭಾರತ್. ಜೈ ಹಿಂದ್. ನಮಸ್ಕಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಮಹಾಕುಂಭದಲ್ಲಿ ಬರುವಂತ ಯಾತ್ರಿಕರಿಗೆ ಫಿಟ್ನೆಸ್ನ ಜಾಗೃತಿಯನ್ನ ಮೂಡಿಸ್ತಿರುವಂತ ಈ ಯುವಕ ಯುವಕ ಆತನ ಫಿಟ್ನೆಸ್ ಮರ್ಮ, ಆತ ಯಾರು, ಆತನ ಫಿಟ್ನೆಸ್ ಚಾಲೆಂಜ್ ಏನು ಅನ್ನೋದನ್ನ ಆತ ಮಾಡಿ ತೋರಿಸ್ತಾನೆ. ಈಗ ನೋಡೋಣ ಬನ್ನಿ. ಈತನ ಹೆಸರು ದೇಶರಾಜ್ ಮಿಶ್ರಾ ಅಂತ ಹೇಳಿ. ಆತ ಮಧ್ಯಪ್ರದೇಶ ಮೂಲದವನು. ಫಿಟ್ನೆಸ್ ಚಾಲೆಂಜ್ ಅನ್ನು ಮಾಡಿ ತೋರಿಸ್ತಾನೆ ನೋಡಿ. ಎರಡೂ ಕೈಯನ್ನು ಬಿಟ್ಟು ಆತ ಪುಷಪ್ಸ್ ಮಾಡ್ತಾ ಎಲ್ಲರನ್ನೂ ಕೂಡ ಜಾಗೃತಿಗೊಳಿಸ್ತಾ ಇದ್ದಾನೆ. ಇಲ್ಲಿ ಆ ಮೂಲಕ ಫಿಟ್ನೆಸ್ನ ಬಗ್ಗೆ ಅರಿವನ್ನು ಜನರಲ್ಲಿ ಮೂಡಿಸ್ತಾ ಇದ್ದಾನೆ. ಸಾತ್ವಿಕ ಜೀವನದ ಮೂಲಕ ಇದ್ದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಜನರಿಗೆ ತೋರಿಸ್ತಾ ಇದ್ದಾನೆ. ಆತನನ್ನು ಮಾತಾಡಿಸ್ತೀನಿ. ಈ ಯುವಕನ ಅಭ್ಯಾಸಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಎರಡೇ ಬೆರಳಲ್ಲಿ ನೋಡಿ ಆತ ಪುಷಪ್ಸ್ ಮಾಡ್ತಾನೆ. ಎರಡೇ ಬೆರಳಲ್ಲಿ ಆತ ಪುಷಪ್ಸ್ ಮಾಡ್ತಾನೆ. ಆ ಮೂಲಕ ಈ ಫಿಟ್ನೆಸ್ ಸಿಕ್ಸ್ ಪ್ಯಾಕ್ ದೇಶರಾಜ್ ಮಿಶ್ರನನ್ನು ಮಾತಾಡ್ಸೋಣ. ನಾಮ್ ಕ್ಯಾ? परफेक्ट नाम क्या? देशराज मिश्रा, किधर से? एमपी रीवा। ये क्या संदेश देता महाकुंभ में? ये फिटनेस करके आप क्या संदेश देता लोगों को? लोगों को यही दे रहा हूँ, संदेश दे रहा हूँ कि आप शरीर से अगर फिट हैं तो आप हर तरह से फिट हैं। हेल्थ इज़ वेल्थ। तो मैं फिटनेस के माध्यम से लोगों को यही दे रहा हूँ
संदेश कि आप फिट रहिए, स्वच्छ रहेंगे तब आप स्वच्छ है तो हमारा देश स्वच्छ है। तो मैं सभी लोग को यही अपील कर रहा हूँ कुंभ के माध्यम से कि आप लोग फिटनेस करिए, व्यायाम करिए और फिट रहिए। आप फिट हैं तो हमारा देश फिट है। ಜೈ ಹಿಂದ್. जय हिंद। ಆತ ಕೊಡ್ತಿರುವಂಥ ಸಂದೇಶ ಇದು. ಆ ಮೂಲಕ ದೇಶದ ಜನರಿಗೆ ಎಲ್ಲರೂ ಕೂಡ ಫಿಟ್ ಆಗಿರಿ, ಆರೋಗ್ಯವಾಗಿರಿ. ಏಕ್ ಭಾರತ್, ಶಕ್ತ ಭಾರತ್, ಸದೃಢ ಭಾರತ್. ಜೈ ಹಿಂದ್. ನಮಸ್ಕಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಮಹಾಕುಂಭದಲ್ಲಿ ಬರುವಂತ ಯಾತ್ರಿಕರಿಗೆ ಫಿಟ್ನೆಸ್ನ ಜಾಗೃತಿಯನ್ನ ಮೂಡಿಸ್ತಿರುವಂತ ಈ ಯುವಕ, ಚಿರ ಯುವಕ, ಆತನ ಫಿಟ್ನೆಸ್ ಮರ್ಮ, ಆತ ಯಾರು, ಆತನ ಫಿಟ್ನೆಸ್ ಚಾಲೆಂಜ್ ಏನು ಅನ್ನೋದನ್ನ ಆತ ಮಾಡಿ ತೋರಿಸ್ತಾನೆ. ಈಗ ನೋಡೋಣ ಬನ್ನಿ. ಈತನ ಹೆಸರು ದೇಶರಾಜ್ ಮಿಶ್ರಾ ಅಂತ ಹೇಳಿ. ಆತ ಮಧ್ಯಪ್ರದೇಶ ಮೂಲದವನು. ಫಿಟ್ನೆಸ್ ಚಾಲೆಂಜ್ ಅನ್ನು ಮಾಡಿ ತೋರಿಸ್ತಾನೆ ನೋಡಿ. ಎರಡೂ ಕೈಯನ್ನು ಬಿಟ್ಟು ಆತ ಪುಷಪ್ಸ್ ಮಾಡ್ತಾ ಎಲ್ಲರನ್ನೂ ಕೂಡ ಜಾಗೃತಿಗೊಳಿಸ್ತಾ ಇದ್ದಾನೆ ಇಲ್ಲಿ. ಆ ಮೂಲಕ ಫಿಟ್ನೆಸ್ನ ಬಗ್ಗೆ ಅರಿವನ್ನು ಜನರಲ್ಲಿ ಮೂಡಿಸ್ತಾ ಇದ್ದಾನೆ. ಸಾತ್ವಿಕ ಜೀವನದ ಮೂಲಕ ಇದ್ದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಜನರಿಗೆ ತೋರಿಸ್ತಾ ಇದ್ದಾನೆ. ಆತನನ್ನು ಮಾತಾಡಿಸ್ತೀನಿ. ಈ ಚಿರ ಯುವಕನ ಅಭ್ಯಾಸಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಎರಡೇ ಬೆರಳಲ್ಲಿ ನೋಡಿ ಆತ ಪುಷಪ್ಸ್ ಮಾಡ್ತಾನೆ. ಎರಡೇ ಬೆರಳಲ್ಲಿ ಆತ ಪುಷಪ್ಸ್ ಮಾಡ್ತಾನೆ. ಆ ಮೂಲಕ ಈ ಫಿಟ್ನೆಸ್ ಸಿಕ್ಸ್ ಪ್ಯಾಕ್ ದೇಶರಾಜ್ ಮಿಶ್ರನನ್ನು ಮಾತಾಡ್ಸೋಣ. ನಾಮ್ ಕ್ಯಾ? परफेक्ट नाम क्या? देशराज मिश्रा, किधर से? MP रीवा। ये क्या संदेश देता महाकुंभ में? ये फिटनेस करके आप क्या संदेश देता लोगों को? लोगों को यही दे रहा हूँ, संदेश दे रहा हूँ कि आप शरीर से अगर फिट हैं तो आप हर तरह से फिट हैं। हेल्थ इज़ वेल्थ। तो मैं फिटनेस के माध्यम से लोगों को यही दे रहा हूँ संदेश कि आप फिट रहिए, स्वच्छ रहेंगे तब आप स्वच्छ है तो हमारा देश स्वच्छ है। तो मैं सभी लोग को यही अपील कर रहा हूँ कुंभ के माध्यम से कि आप लोग फिटनेस करिए, व्यायाम करिए और फिट रहिए। आप फिट हैं तो हमारा देश फिट है। जय हिंद. जय हिंद. ಆತ ಕೊಡ್ತಿರುವಂಥ ಸಂದೇಶ ಇದು. ಆ ಮೂಲಕ ದೇಶದ ಜನರಿಗೆ ಎಲ್ಲರೂ ಕೂಡ ಫಿಟ್ ಆಗಿರಿ, ಆರೋಗ್ಯವಾಗಿರಿ. ಏಕ್ ಭಾರತ್, ಶಕ್ತ ಭಾರತ್, ಸದೃಢ ಭಾರತ್. ಜೈ ಹಿಂದ್. ನಮಸ್ಕಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಮಹಾಕುಂಭದಲ್ಲಿ ಬರುವಂತ ಯಾತ್ರಿಕರಿಗೆ ಫಿಟ್ನೆಸ್ನ ಜಾಗೃತಿಯನ್ನ ಮೂಡಿಸ್ತಿರುವಂತ ಈ ಯುವಕ, ಚಿರ ಯುವಕ, ಆತನ ಫಿಟ್ನೆಸ್ ಮರ್ಮ, ಆತ ಯಾರು, ಆತನ ಫಿಟ್ನೆಸ್ ಚಾಲೆಂಜ್ ಏನು ಅನ್ನೋದನ್ನ ಆತ ಮಾಡಿ ತೋರಿಸ್ತಾನೆ. ಈಗ ನೋಡೋಣ ಬನ್ನಿ. ಈತನ ಹೆಸರು ದೇಶರಾಜ್ ಮಿಶ್ರಾ ಅಂತ ಹೇಳಿ. ಆತ ಮಧ್ಯಪ್ರದೇಶ ಮೂಲದವನು. ಫಿಟ್ನೆಸ್ ಚಾಲೆಂಜ್ ಅನ್ನು ಮಾಡಿ ತೋರಿಸ್ತಾನೆ ನೋಡಿ. ಎರಡೂ ಕೈಯನ್ನು ಬಿಟ್ಟು ಆತ ಪುಷಪ್ಸ್ ಮಾಡ್ತಾ ಎಲ್ಲರನ್ನೂ ಕೂಡ ಜಾಗೃತಿಗೊಳಿಸ್ತಾ ಇದ್ದಾನೆ ಇಲ್ಲಿ. ಆ ಮೂಲಕ ಫಿಟ್ನೆಸ್ನ ಬಗ್ಗೆ ಅರಿವನ್ನು ಜನರಲ್ಲಿ ಮೂಡಿಸ್ತಾ ಇದ್ದಾನೆ. ಸಾತ್ವಿಕ ಜೀವನದ ಮೂಲಕ ಇದ್ದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಜನರಿಗೆ ತೋರಿಸ್ತಾ ಇದ್ದಾನೆ. ಆತನನ್ನು ಮಾತಾಡಿಸ್ತೀನಿ. ಈ ಚಿರ ಯುವಕನ ಅಭ್ಯಾಸಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಎರಡೇ ಬೆರಳಲ್ಲಿ ನೋಡಿ ಆತ ಪುಷಪ್ಸ್ ಮಾಡ್ತಾನೆ. ಎರಡೇ ಬೆರಳಲ್ಲಿ ಆತ ಪುಷಪ್ಸ್ ಮಾಡ್ತಾನೆ. ಆ ಮೂಲಕ ಈ ಫಿಟ್ನೆಸ್ ಸಿಕ್ಸ್ ಪ್ಯಾಕ್ ದೇಶರಾಜ್ ಮಿಶ್ರನನ್ನು ಮಾತಾಡ್ಸೋಣ. ನಾಮ್ ಕ್ಯಾ? परफेक्ट नाम क्या? देशराज मिश्रा, किधर से? MP रीवा। ये क्या संदेश देता महाकुंभ में? ये फिटनेस करके आप क्या संदेश देता लोगों को? लोगों को यही दे रहा हूँ, संदेश दे रहा हूँ कि आप शरीर से अगर फिट हैं तो आप हर तरह से फिट हैं। हेल्थ इज़ वेल्थ। तो मैं फिटनेस के माध्यम से लोगों को यही दे रहा हूँ संदेश कि आप फिट रहिए, स्वच्छ रहेंगे तब आप स्वच्छ है तो हमारा देश स्वच्छ है। तो मैं सभी लोग को यही अपील कर रहा हूँ कुंभ के माध्यम से कि आप लोग फिटनेस करिए, व्यायाम करिए और फिट रहिए। आप फिट हैं तो हमारा देश फिट है। जय हिंद. जय हिंद. ಆತ ಕೊಡ್ತಿರುವಂಥ ಸಂದೇಶ ಇದು. ಆ ಮೂಲಕ ದೇಶದ ಜನರಿಗೆ ಎಲ್ಲರೂ ಕೂಡ ಫಿಟ್ ಆಗಿರಿ, ಆರೋಗ್ಯವಾಗಿರಿ. ಏಕ್ ಭಾರತ್, ಶಕ್ತ ಭಾರತ್, ಸದೃಢ ಭಾರತ್. ಜೈ ಹಿಂದ್. ನಮಸ್ಕಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ.